ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಾನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಕಾರಣ ಇಷ್ಟೇ. ಇತ್ತೀಚೆಗೆ ಈ ಸ್ಟೇಟ್ ಅಲ್ಲಿ ಆಗಿರೋ ಬೆಳವಣಿಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಂದ ಗಲಾಟೆಗಳು ಗದ್ದಲ್ಗಳಾಯ್ತು ಅಂತ ಅದೆಲ್ಲ ತಣ್ಣಗಾಗಿದೆ. ಅವ್ರಿಗೆಲ್ಲ ಏನ್ ವ್ಯವಸ್ಥೆ ಮಾಡಬೇಕೋ ಅದನ್ನ ಮಾಡಿದೀವಿ. ಇನ್ ಮುಂದೆ ನಿಶ್ಚಿಂತೆಯಾಗಿ ನೀವು ಮುಂಚೆ ಹೇಗೆ ಈ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಕೆಲಸನ ಮುಂದುವರಿಸಿ. ಯಾರಿಂದನಾದ್ರೂ ನಿಮಗೆ ತೊಂದರೆ ಆದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ. ಅವ್ರಿಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ತೀವಿ, ಆಯ್ತಾ? ನಿಮ್ಮ ಕುಟುಂಬಗಳಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ನಿಶ್ಚಿಂತೆಯಿಂದ ಇರಿ, ಆಯ್ತಾ? ನಿಮ್ಮ ಕಾವಲಿಗೆ ನಾನು ಇರ್ತೀನಿ. ಆ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ, ನಿಮ್ಗೆ ಯಾರು ಏನು ತೊಂದರೆ ಮಾಡಲ್ಲ. ಆಗ್ಬೋದಾ? ಹಾ, ಹೊರಡಿ. ಏನು ಹೆದರ್ಕೋಬೇಡಿ, ನಾವಿದ್ದೀವಿ. ಗೆಳೆಯ, ನೀನು ಅವ್ರಿಗೆ ಧೈರ್ಯ ಹೇಳಿದ್ದು ತುಂಬ ಒಳ್ಳೇದಾಯ್ತು ಕಣ. ಆ್ಯಕ್ಚುಲಿ ಅದ್ರ ಅಗತ್ಯ ಇತ್ತು. ಇಲ್ಲಂದಿದ್ರೆ ಈ ಎಸ್ಟೇಟಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಹೌದು ಕಣ. ಎಂಪ್ಲಾಯರ್ಗಳಿಗೆ ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವ್ರಿಗೆ ಮಾರಲ್ ಸಪೋರ್ಟಾಗಿ ನಿಲ್ಬೇಕಾಗುತ್ತೆ. ಇಲ್ಲೇ ಹೋದರೆ ಅವ್ರಿಗೆ ನಾವು ಅನಾಥರು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಕಣ. ನಿಜ ಕಣೋ ಗೆಳೆಯ, ನಾವು ಜನಗಳ ಜೊತೆ ನಿಂತಾಗ್ಲೇ ಅವರು ನಮ್ಮ ಜೊತೆಗೆ ನಿಲ್ಲೋದು, ನಮಗೋಸ್ಕರ ಕೆಲಸ ಮಾಡೋದು. ಹೌದು ಕಣ. ಈಗ ನನ್ನ ಬಿಸ್ನೆಸ್ಸು ಅಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದೇ ಕಣ ಮೇನ್ ಕಾರಣ. ಅವ್ರನ್ನ ನಾನು ನಮ್ಮವರು, ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತೀವಿ. ಇನ್ ರಿಟರ್ನ್ ಅವರು ನಮ್ಮ ಕೆಲಸನ ಅವ್ರ ಕೆಲಸ ಅನ್ಕೊಂಡು ಮಾಡ್ತಾರೆ. ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಕಣ, ಎಲ್ಲ ಒಳ್ಳೇದಾಗುತ್ತೆ. ಗೆಳೆಯ, ನೀನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣ. ಈಗ ಹೋಗುತ್ತೆ. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಅದೇನು ಅಂದರೆ, ಮಲ್ಲಿಗೋಸ್ಕರ ಪ್ರೀತಿಯಿಂದ ನಾನೇ ಕೊಟ್ಟು ಪುಡಿ ಮಾಡಿರೋ ಸ್ಲೀಪಿಂಗ್ ಪಿಲ್ಸ್. ಸಾಕು ಮಾತಾಡಿದ್ದು ನಗಾಡಿದ್ದು ಎಲ್ಲ. ಮಲ್ಲಿ, ನಿನಗೋಸ್ಕರ ನಾನೇ ಪ್ರೀತಿಯಿಂದ ಊಟ ಕಲ್ಸ್ಕೊಂಬಂದಿದ್ದೀನಿ. ತಗೋ ತಿನ್. ಮಲ್ಲಿ, ತಿನ್ನು. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ಕೂತ್ಕೊಮ್ಮ, ನಾನು ಟೇಸ್ಟ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದಾಳೆ. ಕೊಡು. 1 ಸೆಕೆಂಡ್. ಮಾಮ್, ಇಷ್ಟು ವರ್ಷದಲ್ಲಿ ಜಯದೇವಣ್ಣ ನನಗೋಸ್ಕರ ಒಂದು ದಿನನೂ ಇಷ್ಟು ಪ್ರೀತಿಯಿಂದ ಊಟ ಕಲಿಸ್ಕೊಟ್ಟಿಲ್ಲ. ಸೊ ಔಟ್ ಆಫ್ ಜಲಸಿ ಈ ಊಟನ ನಾನೇ ತಿಂತಾ ಇದ್ದೀನಿ, ಯಾರಿಗೂ ಕೊಡ್ತಾ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಗಿರಿನ ಅಪಾರ್ಥ ಮಾಡ್ಕೊಂಡಿದ್ದೆ ಭಗವಂತ. ನಂದೇ ತಪ್ಪು. ತಪ್ಪು ಮಾಡೋದು ತಪ್ಪಲ್ಲ ಶಿವಪ್ರಸಾದ್, ಆದ್ರೆ ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡೋದು ತಪ್ಪು. ನೂತನ ತಪ್ಪಿಂದ ಪಾಠವನ್ನು ಕಲಿತಾ ಮುಂದೆ ಸಾಗೋದೇ ಜೀವನ. ನಾನು ಪ್ರತಿ ಸರಿ ತಪ್ಪು ಮಾಡಿದಾಗ್ಲೂ ಏನಾದ್ರೂ ಒಂದು ಪಾಠ ಕಲಿತಾನೇ ಇದೀನಲ್ಲ ಭಗವಂತ. ಪಾಠದಿಂದ ಎಲ್ಲವನ್ನೂ ಕಲಿಯಲು ಸಾಧ್ಯ ಇಲ್ಲ ಶಿವಪ್ರಸಾದ್, ಆದ್ರೆ ಎಲ್ಲರಿಂದಲೂ ಪಾಠ ಕಲಿಯೋದಿಕ್ ಸಾಧ್ಯ. ಆದರೆ ಮನುಷ್ಯ ಅಹಂಕಾರ, ಸ್ವಾರ್ಥ ಇತ್ಯಾದಿಗಳಿಂದ ಎಲ್ಲರನ್ನೂ ತನ್ನಂತೆ ಕಾಣದೆ ಮೇಲು ಕೀಳು ಅನ್ನೋ ಭಾವನೆಯನ್ನ ಬೆಳೆಸಿಕೊಂಡು ಜನರಿಂದ ಸಿಗುವ ಪಾಠದಿಂದ ವಂಚಿತನಾಗುತ್ತಿದ್ದಾನೆ. ಒಂದು ಕಲ್ಲು ದೇವಸ್ಥಾನದ ಒಳಗೆ ಹೋಗಿ ದೇವರಾಗುವುದು, ಆದರೆ ನೀವುಗಳು ದೇವಸ್ಥಾನದ ಒಳಗೆ ಹೋದರೂ ಮನುಷ್ಯರಾಗಲಿಲ್ಲವಲ್ಲ ಅನ್ನೋ ನೋವು ನನಗೆ ಇನ್ನೂ ಇದೆ. ಯಾರಲ್ಲಿ ನ್ಯೂನ್ಯತೆಗಳಿಲ್ಲ ಶಿವಪ್ರಸಾದ್, ಪ್ರತಿಯೊಬ್ಬರಲ್ಲೂ ಅವರದ್ದೇ ಆದ ನ್ಯೂನ್ಯತೆಗಳಿವೆ. ಮೀನು ಸ್ನಾನ ಮಾಡುವುದಿಲ್ಲ ಎನ್ನುವುದು ನ್ಯೂನ್ಯತೆ, ಹಾರುವ ಹಕ್ಕಿ ನಡೆಯುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ.
ಹಾಡುವ ಜೀವಕ್ಕೆ ಮಾತು ಬರುವುದಿಲ್ಲ ಎನ್ನುವುದು ನ್ಯೂನ್ಯತೆಯೇ? ಇಲ್ಲ ಭಗವಂತ. ಹಾಗಿದ್ದ ಮೇಲೆ ಇರುವ ಒಳ್ಳೆಯ ವಿಚಾರಗಳನ್ನು ವಿಷಯಗಳನ್ನು ಒಪ್ಪಿಕೊಳ್ಳುವ ಬದಲು ನ್ಯೂನ್ಯತೆಯನ್ನಷ್ಟೇ ಎಳೆದಾಡುವ ಬುದ್ಧಿ ಏಕೆ? ಗೊರಕೆ ಎನ್ನುವುದು ನ್ಯೂನ್ಯತೆ ಅಲ್ಲ, ಅದು ದೈಹಿಕವಾಗಿ ನಡೆಯುವ ಸಣ್ಣ ಕ್ರಿಯೆ. ಜಗತ್ತಿನಲ್ಲಿ 50%ಕ್ಕಿಂತಲೂ ಹೆಚ್ಚಿನ ಜನ ಗೊರಕೆ ಹೊಡೆಯುತ್ತಾರೆ. ಅದರಲ್ಲಿ 36% ಗಂಡು ಮಕ್ಕಳು, 14% ಹೆಣ್ಣು ಮಕ್ಕಳು. ವಯಸ್ಸಾದಂತೆಲ್ಲ ಗೊರಕೆಯ ಸಾಧ್ಯತೆ ಹೆಚ್ಚು. ಗೊರಕೆಯ ಬಗ್ಗೆ ಇಷ್ಟೊಂದು ನೋವು ಪಡುವ ನೀವುಗಳು ಪ್ರಕೃತಿಯ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? ಮನುಷ್ಯನ ಹೊರತಾಗಿ ಪ್ರಕೃತಿಯಲ್ಲಿ ಬದುಕುತ್ತಿರುವ ಬೇರೆ ಪ್ರಾಣಿಗಳ ಬಗ್ಗೆ ಯೋಚಿಸಿದ್ದೀರಾ? ಮನುಷ್ಯ ತನ್ನ ಅಭಿವೃದ್ಧಿಯ ಕಾರ್ಯಗಳಿಗೆ ಕಾರ್ಖಾನೆಗಳು, ಕಟ್ಟಡಗಳು, ಮದ್ದು ಸಿಡಿಗುಂಡುಗಳು, ಪಟಾಕಿಗಳು, ಯಂತ್ರಗಳು, ವಾಹನಗಳು ಹೀಗೆ ಹಲವಾರು ರೀತಿಯಿಂದ ಮಾಡುತ್ತಿರುವ ಶಬ್ದ ಮಾಲಿನ್ಯದಿಂದ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆಯಾಗುತ್ತದೆ ಎನ್ನುವುದನ್ನು ಒಮ್ಮೆಯಾದರೂ ಯೋಚಿಸಿದರೆ ಅದರ ಮುಂದೆ ಗೊರಕೆಯ ಸದ್ದು ಏನೂ ಅಲ್ಲ ಎಂದು ಅನಿಸುತ್ತದೆ, ಅಲ್ಲವೇ? ನಿಜ ಭಗವಂತ. ಮನುಷ್ಯ ಯಾವಾಗಲೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾನೆ. ಬರೀ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದರಿಂದ ಇನ್ನೊಬ್ಬರಿಗೆ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟು ನೋವಾಗುತ್ತೆ ಅಂತ ಯೋಚನೆನೇ ಮಾಡಲ್ಲ. ಅಲ್ಲ ಭಗವಂತ, ಗಿರಿ ಏನೋ ನನ್ನ ಗೊರಕೆ ಸಮಸ್ಯೆನ ಒಪ್ಕೊಂಡ್ಲು. ಆದ್ರೆ ಪಾಪ ಅದರಿಂದ ಅವಳು ನಿದ್ದೆಗೆ ಸಮಸ್ಯೆ ಆಗುತ್ತಲ್ಲ, ಅದಕ್ಕೇನಾದ್ರು ಒಂದು ಪರಿಹಾರ ಕೊಡಬಾರ್ದಾ? ಶಿವಪ್ರಸಾದ್, ಕೇವಲ ಸದ್ದಷ್ಟೇ ಸದ್ದು ಮಾಡೋದಿಲ್ಲ, ನಿಶಬ್ದವೂ ಕೂಡ ಸದ್ದು ಮಾಡುತ್ತೆ. ಮನಸ್ಸು ಸರಿ ಇಲ್ಲದಿದ್ದಾಗ ಸುಶ್ರಾವ್ಯವಾದ ಸಂಗೀತವೂ ಕೂಡ ಕರ್ಕಶವೇ. ಆದರೆ ನಿಮ್ಮ ಮನಸ್ಸು ಉಲ್ಲಾಸದಲ್ಲಿದ್ದಾಗ ಎಷ್ಟೇ ಸದ್ದು ಗದ್ದಲವಿದ್ದರೂ ಅದು ನಿಮಗೆ ಏನೋ ಅನಿಸುತ್ತದೆ. ಹಾಗೆಯೇ ಸಂಸಾರದಲ್ಲಿ ಗಂಡ ಹೆಂಡತಿಯ ನಡುವೆ ಎಷ್ಟೇ ಅಂತರವಿದ್ದರು, ಎಷ್ಟೇ ವ್ಯತ್ಯಾಸವಿದ್ದರು, ರುಚಿ ಅಭಿರುಚಿಗಳು ಬೇರೆ ಬೇರೆಯಾಗಿದ್ದರೂ ಅಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು. ಈ ಎಲ್ಲಾ ಅಂತರಗಳನ್ನು ತಳ್ಳಿ ದಂಪತಿಗಳು ಒಂದಾಗುವಂತೆ ಮಾಡುತ್ತವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ ಎಲ್ಲ ಅಜ್ಜಿ ಏನಾಯ್ತು ಅವ್ರಿಗೆ? ನಿಮ್ಮ ಅಜ್ಜಿಗೆ ಏನೂ ಆಗಿಲ್ಲಪ್ಪ. ಮತ್ತೆ ಅರ್ಜೆಂಟಾಗಿ ಬಂದು ಫೋನ್ ಮಾಡ್ತಾರವ. ನಾನು ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರೆ ನೀನು ಬರ್ತಿದ್ದ, ಅದಕ್ಕೆ ಹೇಳಿದೆ. ಎಷ್ಟು ಗಾಬರಿ ಆಯ್ತು ಗೊತ್ತಾ ನಂಗೆ. ನೀನಾದ್ರೂ ಹೇಳೋದಲ್ವೇನೆ? ಸರಿ, ಎಲ್ಲಿ ಅಜ್ಜಿ? ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನೀನು ಕೈ ಮುಗಿದು ಒಂದು ಪ್ರದಕ್ಷಿಣೆ ಹಾಕೊಂಬ. ಹೋಗಮ್ಮ, ಹೋಗು. ಸತ್ಯ ಬನ್ನಲ್ಲ. ಪ್ರದಕ್ಷಿಣೆ ಹಾಕೋಣ. ದೇವ್ರೆ ಕಾಪಾಡಪ್ಪ, ಆದಷ್ಟು ಬೇಗ ನನ್ನ ಕಮ್ಲಿ ನನ್ನ ಪ್ರೀತಿನ ಒಪ್ಕೊಳಂಗ್ ಮಾಡಪ್ಪ. ಒಟ್ಟಿಗೆ ಬರ್ತಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೋಡಿ ಅಂತೂ ಸೂಪರ್. ಓ ಹಾಯ್. ಓ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮವರೆಲ್ಲ ಆರಾಮ? ಓಹ್ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತ ಹೇಳಿ ಹೇಳ್ತೀನಿ. ಯಾರದು? ಆಮೇಲೆ ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಸಿಚ್ಚು
ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾನೆ ಅನಿಸ್ತಾ ಇದೆ. ಹೌದಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮೇಡಮ್, ಕಿಧರ್ ಜಾನ ಹೈ? ಕಿಸ್ಸೆ ಮಿಲ್ನಾ ಹೈ ಮೇಡಮ್? ಯಾರು ಮೇಡಮ್? ನಾನು ಸಾನಾ ಅಂತ ಇಲ್ಲಿ ರಾಮಣ್ಣನ್ ನೋಡಕ್ ಬಂದೀವ್ನಿ. ओ राम साहब को मिलना है? अच्छा ठीक है, अंदर जाके पूछो मैडम. हेलो, whom do you want to meet? ನಾನು ರಾಮಣ್ಣನ್ ನೋಡ್ಬೇಕಿತ್ತು. ಅದೇ ಶ್ರೀರಾಮ್ ದೇಸಾಯಿ ಅಣ್ಣನ್ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅಣ್ಣ, ನಿಮ್ಗೆ ಕನ್ನಡ ಗೊತ್ತೈತಾ? ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಎಲ್ಲ ಭಾಷೆನ ಕಲಿಬೇಕಾಗುತ್ತಮ್ಮ. ಅದ್ ಸರಿ, ಸರ್ನ ನೋಡ್ಲಿಕ್ಕೆ ಅಂತ ಬಂದಿದೆಯಲ್ಲ, ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ ಅಣ್ಣ, ಅವ್ರು ನಮ್ಮ ಹಳ್ಳಿಗೆ ಬಂದಾಗ ಕಾರ್ಡ್ ಕೊಟ್ಟು ಹೋಗಿದ್ರು. ಬೆಂಗಳೂರಿಗೆ ಬಂದಾಗ ಬಂದ್ ನನ್ನ ನೋಡು ಅಂತ ಹೇಳಿದ್ರು. ಸರಿ, ಕಾರ್ಡ್ ತೋರ್ಸಮ್ಮ. ಇಲ್ಲ ಅಣ್ಣ, ನನ್ನ ಊರಿಂದ ಬತ್ತ ನನ್ ಬ್ಯಾಗ್ ಕಳ್ದೋಯ್ತು. ಹೆಂಗೋ ಕಷ್ಟ ಪಟ್ಕೊಂಡು ಇಲಾಸ ಹುಡ್ಕೊಂಡು ಇಲ್ಲಿ ಗಂಟ ಬಂದೀವ್ನಿ. ನಿಂದಮ್ಮಯ್ಯ ಅಂತೀನಿ, ಒಳಗ್ ಬಿಡೋಣ. ಸರಿ, ನಾನು ಒಳಗಡೆ ಹೋಗಿ ಕೇಳ್ಕೊಂಡು ಬರ್ತೀನಿ, ನೀವು ಸ್ವಲ್ಪ ಆಚೆ ಕಡೆ ಇರಿ. ಸರಿ ಅಣ್ಣ. ಹಲೋ ಭಾರ್ಗವಿ ಮೇಡಮ್, ಹಳ್ಳಿಯಿಂದ ಯಾರೋ ಒಬ್ರು ಇಲ್ಲಿ ರಾಮ್ ಸಾಹೇಬ್ರನ್ನ ಮೀಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಹಾ ಮೇಡಮ್, ಆಯ್ತು ಮೇಡಮ್, ವಾಪಸ್ ಕಳಿಸ್ತೀನಿ. ಮೇಡಮ್, ಖಡಕ್ಕಾಗಿ ಹೇಳ್ಬೇಕಾ ಮೇಡಮ್? ಆಯ್ತು ಮೇಡಮ್, ಹೇಳಿ ಕಳಿಸ್ತೀನಿ. ಓಕೆ ಮೇಡಮ್, ಓಕೆ. ಹೇಗಪ್ಪ ಹೇಳೋದು? ಈ ಹುಡುಗಿ ನೋಡಿದ್ರೆ ಪಾಪ್ತೋಳು ಅನ್ಸುತ್ತೆ. ನೋಡಮ್ಮ, ಸಾಹೇಬ್ರನ್ನ ಮೀಟ್ ಮಾಡಿದೆ, ಅವ್ರನ್ನ ಯಾರು ಮೀಟ್ ಮಾಡೋದಿಲ್ವಂತೆ, ನೀವು ಹೋಗ್ಬೋದು. ಅಲ್ಲ, ನಾನ್ ಯಾರು ಅಂತ ಅವ್ರಿಗೆ ಹೇಳಿದ್ರಾ? ಹೌದಮ್ಮ, ಹೇಳಿದ್ಮೇಲೆ ಮೀಟ್ ಆಗೋದಿಲ್ಲ ಅಂತ ಹೇಳಿದ್ದು. ಅಣ್ಣ, ಅವ್ರ ಪೌಸ ನನ್ನ ಹೆಸರು ನಮ್ ಮರ್ತ್ಬಿಟ್ಟಿರ್ಬೇಕು. ನನ್ ಮುಖ ನೋಡಿದ್ರೆ ನನ್ ಯಾರು ಅಂತ ಗುರ್ತಿಡ್ತಾರೆ. ಒಂದೇ ಒಂದ್ಕಿತ ಒಳಗ್ ಬಿಡೋಣ, ಒಳಗ್ ಹಾಕ್ಬತ್ತೀನಿ. ಸುಮ್ನೆ ತಲೆ ತಿನ್ಬೇಡ, ಹೋಗಮ್ಮ. ಅಣ್ಣ, ದೇವನ್ಕಿತ ಒಳಗ್ ಹಾಕ್ಬತ್ತೀನಣ್ಣ. ಆಗಲ್ಲಮ್ಮ, ಅವ್ರು ಒಳಗಡೆ ಬಿಡಬೇಡ ಅಂತ ಹೇಳಿದ್ಮೇಲೂ ಕೂಡ ನಾನ್ ನಿಮ್ಮನ್ನ ಒಳಗಡೆ ಬಿಟ್ರೆ ನನ್ ಕೆಲಸ ಕಳ್ಕೊಬೇಕಾಗುತ್ತೆ. ಸುಮ್ನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರಮ್ಮ. ಸರಿ ಅಣ್ಣ, ನಾನು ಒಳಗ್ ಹೋಗಕ್ಕಿಲ್ಲ. ಅಣ್ಣ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ನೋಡಮ್ಮ, ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ರೀತಿನೇ ಕಳ್ಸ್ಕೊಡ್ಬೇಕಾಗುತ್ತೆ ನಿನ್ನ. ಹೇಳೋದನ್ನ ಕೇಳಿಸ್ಕೊ. ರಾಮ್ ಸಾರೇ ನನಗೆ ಕರೆದ್ಬಿಟ್ಟು, ಏನಯ್ಯ ಹಳ್ಳಿ ಗುಗ್ಗುಗಳನ್ನೆಲ್ಲ ಒಳಗಡೆ ಸೇರಿಸ್ಕೊಳಕ್ಕೆ ನಾನೇನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನಗೆ ಬೈದ್ ಕಳ್ಸಿದ್ರು ಗೊತ್ತಾ? ಸುಮ್ಮನೆ ಹೋಗಮ್ಮ ನೀನು. ಆಚೆ ಹೋಗು ಅಂದ್ರೆ ಹೇಳೋದನ್ನ ಕೇಳಬೇಕು. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಕಡೆ ಆಚೆ ಕಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳ ದುಃಖ ನೋಡಿದ್ರೆ ಎಂತವರೆಗೂ ಕರಳು ಹಿಂಡೋ ತರ ಆಗ್ತಿತ್ತು. ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ರು. ಆ ತಾಯಿ ದುಃಖನೇ ಈ ಕೇಸ್ಗೆ ಮೂಲ. ನಂತರ ನಮ್ಮ ಮನೇಲಿ ನನ್ನ ಚಿಕ್ಕತ್ತೆಗೆ ಮಾತ್ರೆಗಳಿಂದ ಅಲರ್ಜಿ ಆಯ್ತು. ಸೊ ಅದ್ರ ಜಾಡ್ನ ಹಿಡಿತಾ ಹೋದೆ. ಅಷ್ಟೊತ್ತಿಗೆ ನನ್ನ ಗಂಡನೇ ಇಂಥ ಜಾಲದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಹೈಯರ್ ಆಫೀಸರ್ಗಳಿಂದ ಮಾಹಿತಿ ಬಂತು. ಹಾಗಾಗಿ ನಾನು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು. ಆಮೇಲೆ ಇನ್ವೆಸ್ಟಿಗೇಷನ್ನ ಶುರು ಮಾಡಿದೆ. ಬೆಂಗಳೂರಿನಲ್ಲಿರೋ ಅಷ್ಟು ಮೆಡಿಕಲ್ ಶಾಪ್ಗಳು, ಅವ್ರ ರೆಪ್ಗಳು, ಅವ್ರು ಕೊಡೋ ಡಿಸ್ಕೌಂಟ್ಗಳು, ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋದೆ. ಆ ಪ್ರೋಸೆಸ್ನಲ್ಲಿ ಮೆಡಿಕಲ್ ಮಾಫಿಯಾ ಅನ್ನೋದು ಎಷ್ಟು ದೊಡ್ಡ ದಂಧೆ ಅನ್ನೋದು ನನ್ನ ಅನುಭವಕ್ಕೆ ಬರ್ತಾ ಹೋಯ್ತು.
ಇದ್ರಲ್ಲಿ ಬೇಕು ಅಂತಾನೆ ಕಾರ್ತಿಕ್ನ ಸಿಕ್ಕಾಕ್ಸಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಸಿಗ್ತಾ ಹೋಯ್ತು. ಈ ಕೇಸ್ನಲ್ಲಿ ರವಿನೇ ಕಿಂಗ್ ಪಿನ್. ಈ ರವಿನೇ ಕಾರ್ತಿಕ್ನ ಈ ಕೇಸಲ್ಲಿ ಫಿಟ್ ಮಾಡಿಸಿರೋದು. ರವಿ ಹಿಂದೆ ಇರೋ ಈ ಕಾಣದ ಕೈಗಳು ರವಿಯಿಂದ ಈ ಕೆಲಸ ಮಾಡಿಸ್ತು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅನ್ನೋದನ್ನ ಈ ಕೇಸ್ ಪ್ರೂಫ್ ಮಾಡ್ತು. ದೇವ್ರೆ, ಅಂತೂ ಇತ್ತು ಕಂಡ್ಬಿಟ್ಟಿಯಲ್ಲಪ್ಪ. ನೋಡಿದ್ಯಾಕ ಸತ್ಯ ನಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಕಾಂತಿನೂ ಬಿಡುಗಡೆನೂ ಮಾಡಿಸಿದ್ಲು. ಹೌದಮ್ಮ, ಪಾಪ ಅವಳನ್ನ ನಾವೆಲ್ಲ ಏನೆಲ್ಲ ಅಂದ್ವಿ, ಆದರೆ ಅವಳು ಮಾತ್ರ ತನ್ನ ವೃತ್ತಿ ಧರ್ಮ ಸತಿ ಧರ್ಮ ನಿಜವಾಗಲೂ ಪಾಲಿಸ್ತು. ಹೌದು ದೊಡ್ಡಪ್ಪ, ಅಣ್ಣ ಜೈಲಿಂದ ರಿಲೀಸ್ ಆದ್ನಲ್ಲ, ನನಗಷ್ಟೇ ಸಂತೋಷ. ನಾನಂತೂ ದೇವ್ರಿಗೆ ಹರಕೆನ ಹೊತ್ಕೊಂಡ್ಬಿಟ್ಟಿದ್ದೆ. ನೀನ್ ಯಾವಾಗಿಂದಾನೆ ಹೀಗಾಗ್ಬಿಟ್ಟೆ? ದೊಡ್ಡಮ್ಮನ್ ನೋಡಿ, ದೇವ್ರಿದಾನೆ ಅನ್ನೋದು ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ಈಗ ಅದು ಪ್ರೂಫ್ ಕೂಡ ಆಯ್ತು. ಸೀತಾದೇವಿಯವರಿಗೆ ಈಗಲಾದರೂ ಸಮಾಧಾನವಾಯ್ತೋ? ಹ್ಞೂ ರೀ, ಹೋದ ಜೀವ ವಾಪಸ್ ಬಂದಾಗಾಯ್ತು. ಕಾರ್ತಿಕ್ ಜೈಲಿಗೆ ಹೋದಾಗಿಂದ ಒಂದು ಕ್ಷಣನೂ ನೆಮ್ಮದಿ ಇರಲಿಲ್ಲ ರೀ. ಈಗ ನಿರಾಳ ಆಯ್ತು. ನಿಂತ್ಕೋ ಅಲ್ಲೇ. ಇನ್ನು ಒಂದೇ ಒಂದು ಹೆಜ್ಜೆನೂ ಮುಂದಕ್ಕಿಡಬೇಡ ನೀನು. ಅಲ್ಲೇನಾಯ್ತು? ಆದ್ರೆ ನನ್ನ ಮಗನಿಗೆ ಲಾಠಿಯಿಂದ ಹೊಡೆದಿದೆಯಲ್ಲ, ನನಗೆ ಹೇಗಾಗಿರ್ಬೇಡ. ನಾನೇ ನನ್ನ ಮಗನ ಮೇಲೆ ಕೈ ಮಾಡಿರ್ಲಿಲ್ಲ. ನೀನಲ್ಲಿ ಇಷ್ಟೊಂದು ಕ್ರೂರತ್ವ ಇದೆ ಅಂತ ನನಗೆ ಗೊತ್ತಾಗಿದ್ರೆ ಅಕ್ಕನ್ಗಿಂತ ಮುಂಚೆನೆ ನಾನು ನಿನ್ನ ಈ ಮನೆ ಆಚೆ ಕಳಿಸ್ತಿದ್ದೆ. ಈಗಲೂ ಕಾಲ ಮಿಂಚಿಲ್ಲ ಊರ್ಮಿಳಾ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಇಂಥ ನಿರ್ಧಾರ ತಗೋಬೇಡಿ. ದೊಡ್ಡಮ್ಮ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ದೀರಾ? ಅಲ್ಲ, ಈಗಷ್ಟೇ ಇಷ್ಟು ಖುಷಿಯಾಗಿದ್ರಿ, ಅಣ್ಣ ಬೇಗ ಬಂದ್ಬಿಡ್ತಾನೆ. ಜಸ್ಟ್ ಚಿಲ್. ಒಂದಷ್ಟು ಐಸ್ ಕ್ರೀಮ್ ತಗೊಂಬ, ಚಿಲ್ ಆಗ್ತಾನೆ. ನೀವು ಮಾತಾಡ್ತಾ ಇರಿ, ನಾನು ಈಗ ಬಂದೆ. ದೊಡ್ಡಮ್ಮ, ಅಕ್ಕ ಅಕ್ಕ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಮ್ ವಟಾರ ಇಷ್ಟು ಬೇಗ ಬಂದ್ಬಿಡುತ್ತೆ? ಅದೇ ನಿಮ್ ಕಾರ್ ಹತ್ರ ಬಂತ, ನೀವ್ ತಾನೇ ಓಡಿಸ್ಕೊಂಡ್ ಬಂದಿದ್ದು, ನಿಧಾನ ಓಡಿಸ್ಬೇಕಿತ್ತಪ್ಪ. ಯೂಶಲಿ ವೆಹಿಕಲ್ ನಾನು ಸ್ಲೋ ಆಗೇ ಓಡಿಸ್ತೀನಿ, ಬಟ್ ನಿಮ್ ಜೊತೆ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು, ನಿಮ್ ಜೊತೆ ಜಾಸ್ತಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಗೊತ್ತಿರೋ ದಾರಿ ಅಲ್ವಾ, ಅದಕ್ಕೆ ಜುಪ್ ಅಂತ ಬಂದ್ಬಿಟ್ಟೆ. ವಾವ್, ಏನಾಯ್ತು? ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಏನದು? ನಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತು. ಹೌದಾ? ಯಾ, ಸದ್ಯದಲ್ಲೇ ನಿಮ್ ಬರ್ತ್ಡೇ, ಅದಾದ್ಮೇಲೆ ನಮ್ಮ ಎಂಗೇಜ್ಮೆಂಟ್, ಆಮೇಲೆ ನಮ್ಮ ಮದುವೆ. ಐ ಆಮ್ ಸೋ ಎಕ್ಸೈಟೆಡ್. ನೀವು ನನ್ನಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಹ್ಞೂ, ಮತ್ತೆ ತುಂಬಾ ಖುಷಿ ಆಗ್ತಿದೆ. ನೋಡಿ ರಾಮ್, ಲೈಫಲ್ಲಿ ಮದುವೆ ಎಂಗೇಜ್ಮೆಂಟ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು, ಯಾಕಂದ್ರೆ ಒಂದೇ ಸಲ ಆಗೋದು, ಅದು ನೆನಪಲ್ಲಿ ಉಳಿಬೇಕು. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಏನಿದೆ, ಪ್ರತಿ ವರ್ಷ ಬರುತ್ತಲ್ಲ. ನಿಮ್ ಬರ್ತ್ಡೇ ಸ್ಪೆಷಲ್ ಅಲ್ವಾ? ಸ್ಪೆಷಲಿ ನಿಮ್ ಬರ್ತ್ಡೇ ಅಂದ್ರೆ ನನ್ಗೆ ಅದೊಂದು ದೊಡ್ಡ ಹಬ್ಬ ಇದ್ದಂಗೆ. ಎಲ್ರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋತಾರೆ ಗೊತ್ತಾ ಸೀತಾ? ನನ್ಗೂ ನಿಮ್ ಬರ್ತ್ಡೇನ ಹಾಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಜಗತ್ತಲ್ಲಿ ಯಾರು ಬೇಕಿದ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಆದ್ರೆ ನನ್ಗಿದೆಲ್ಲ ಇಷ್ಟ ಇಲ್ಲ. ಸೀತಾ, ನಂದೇನೇನೋ ಪ್ಲಾನ್ಸ್ ಇದೆ, ಆಯ್ತಾ? ನೀವ್ ಅದನ್ನ ಬೇಡ ಅಂತ ಎಲ್ಲ ಹೇಳ್ಬೇಡಿ. ರಾಮ್ ಪ್ಲೀಸ್, ಸೆಲೆಬ್ರೇಟ್ ಮಾಡೋದು ಏನಿದೆ? ಪ್ಲಾನ್ ಅನ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಬಗ್ಗೆ ಗೊತ್ತು ನಿಮಗೆ, ಆಮೇಲೆ ಏನಾದರೂ ಮಾಡಿದ್ರೆ ಅಷ್ಟೇ ನೋಡಿ. ಸೀತಾ, ನೀವು ಹೀಗೆಲ್ಲ ಹೇಳಿ ಹೆದರ್ಸ್ಬೇಡ್ರಿ. ನೀವು ಈ ತರ ಜೋರಾಗಿ ಮಾತಾಡೋಣ, ಎಷ್ಟು ಭಯ ಆಗುತ್ತೆ ಗೊತ್ತಾ? ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ. ನೀವು ಅಷ್ಟೇ, ಯಾವುದಕ್ಕೂ ಕಮ್ಮಿ ಇಲ್ಲ. ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಿಮ್ ಬರ್ತಡೇನ ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ ಅಷ್ಟೇ. ಒಂದು ವಿಶ್ ಮಾಡಿ ಸಾಕು, ಈ ಸೆಲೆಬ್ರೇಷನ್ ಎಲ್ಲ ಯಾಕೆ? ನಂಗೆ ಇದೆಲ್ಲ ಇಷ್ಟ ಇಲ್ಲ, ಹೇಳಿದ್ದೀನಿ. ಏನು ಪ್ಲಾನ್ ಮಾಡಕ್ ಹೋಗ್ಬೇಡಿ.
ಓಕೆ ಬಾಸ್. ಸೆಲೆಬ್ರೇಷನ್ ಬೇಡವಾ? ಬಟ್ ನಾನ್ ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಬಿಡ, ಸೀತಮ್ಮ ಅಲ್ಲೇ ಇದ್ದಾರಾ? ಸೀತಮ್ಮಂಗೆ ಗೊತ್ತಾಗ್ದಂಗೆ ಮೆತ್ತಗೆ ಆಚೆ ಬರ್ತೀಯ ನೀನು? ಯಾಕೆ ಫ್ರೆಂಡ್, ಏನಾದ್ರೂ ಸೀಕ್ರೆಟಾ? ಎಲ್ಲ ಗೊತ್ತಾಗುತ್ತಲ್ಲ ನಿಂಗೆ. ಸ್ಮಾರ್ಟ್ ಗರ್ಲ್ ನೀನು. ಸಿಬಿಡ, ನಾಳೆ ಸೀತಮ್ಮನ್ ಬರ್ತ್ಡೇ ಅಲ್ವೇನೋ? ನಿನಗೂ ನೆನಪಿದ್ಯಾ ಫ್ರೆಂಡ್? ಸೋ ಸ್ವೀಟ್. ಮತ್ತೆ ನಾನ್ ಮರ್ತು ಬಿಡ್ತೀನಾ? ಈಗ ಹೇಳು ನಂಗೆ, ಸೀತಮ್ಮನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ನಿಂಗೆ ಇಷ್ಟ ಇದೆಯೋ ಇಲ್ವೋ? ಆತರ ಸೀತಮ್ಮನ್ಗೆ ಬರ್ತಡೇ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ಇಷ್ಟನೇ ಇಲ್ಲ. ನಾನು ಕೇಳ್ತೀನಿ, ಆದ್ರೆ ಬೇಡ ಬೇಡ ಅಂತ ಹೇಳ್ತಾಳೆ. ನಿನ್ ಬರ್ತಡೇ ಮಾಡ್ತಿಲ್ವಾ? ವರ್ಷಕ್ಕೆ ಒಂದ್ಸಲ ಕೇಕ್ ತಿನ್ನು ಸಾಕು, ಸುಮ್ನೆ ಸಿಹಿ ತಿನ್ನೋದು ಬೇಡ ಅಂತ ಬೈದ್ ಬಿಡ್ತಾಳೆ ಫ್ರೆಂಡ್. ಹೌದಾ? ಹಾಗಾದ್ರೆ ಈ ಸಲ ಸೀತಮ್ಮ ಬೈಬೇಕಾದ್ರೆ ಇಬ್ರು ಒಟ್ಟಿಗೆ ಬೈಸ್ಕೊಳ್ಳೋಣ. ಸಿಹಿ ಇಲ್ದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಲ್ವಾ? ಸಿಹಿ ಇಲ್ದೇನೆ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಫ್ರೆಂಡ್, ಮತ್ತೆ ನಾನು ಎಲ್ಲಿ ಹೋಗ್ತೀನಿ? ನನ್ನನ್ ಬಿಟ್ಟು ಸೀತಮ್ಮನ್ ಬರ್ಡೇ ನೀನ್ ಸೆಲೆಬ್ರೇಷನ್ ಮಾಡ್ತೀಯಾ? ಅಯ್ಯೋ ಸೀಪುಟ, ನಾನು ಹೇಳಿದ್ದು ಸ್ವೀಟು ಕಣೋ, ನೀನಲ್ಲ. ನೀನಿಲ್ದೆ ನಮ್ಮಿಬ್ರಿಗೆ ಜಗತ್ತೇ ಇಲ್ಲ. ಓ ಸ್ವೀಟಾ? ನೀನು ನನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅನ್ಕೊಂಡೆ. ಹಾಗಾದ್ರೆ ಸೀತಮ್ಮನ್ ಬರ್ಡೇಗೆ ಸ್ವೀಟ್ ಬೇಡ, ಸ್ವೀಟ್ ಇಲ್ದೇನು ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಆದ್ರೆ ಸಕ್ಕರೆ ಇಲ್ದಿರೋ ಕೇಕ್ ಚೆನ್ನಾಗೇ ಇರೋಲ್ಲ ಫ್ರೆಂಡ್. ಸೀಪುಟ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ನನ್ ಹೆಲ್ಪ್ ಮಾಡ್ತೀಯಲ್ಲ? ಓ ಫುಲ್ಲು. ಲೆಟ್ ಸೆಲೆಬ್ರೇಟ್ ಸೀತಮ್ಮಸ್ ಬರ್ತ್ಡೇ ಟುಗೆದರ್, ಓಕೆನಾ? ಓಕೆ ಓಕೆ. ಆದ್ರೆ ಸೀಪುಟ, ಇದು ಟಾಪ್ ಸೀಕ್ರೆಟ್ ಆಗಿರ್ಬೇಕು. ಯಾಕಂದ್ರೆ ಸೀತಮ್ಮ ಆಲ್ರೆಡಿ ನಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನೋ ಬರ್ತ್ಡೇ ಸೆಲೆಬ್ರೇಷನ್, ನಥಿಂಗ್ ಅಂತ. ಓಕೆ ಫ್ರೆಂಡ್, ನಾನು ಸೀತಮ್ಮನ್ಗೆ ಈ ವಿಷಯ ಹೇಳೋದೇ ಇಲ್ಲ. ಗುಡ್ ಗರ್ಲ್. ಸೀಬುಡ, ಅಂದಾಗೆ ನೆಕ್ಸ್ಟ್ ವೀಕ್ ನಂದು ಸೀತಮ್ಮಂದು ಎಂಗೇಜ್ಮೆಂಟ್ ಇದೆ, ನಿಂಗೆ ಗೊತ್ತಲ್ವಾ? ಸೀತಮ್ಮ ಈಗ ಹೇಳಿದ್ಲು ಫ್ರೆಂಡ್, ನನ್ಗಂತೂ ಸಖತ್ ಖುಷಿ ಆಯ್ತು. ಈಗ ಸೀತಮ್ಮ ಅಜ್ಜಿ ತಾತ ಹತ್ರ ಹೇಳಕ್ ಹೋಗಿದ್ದಾಳೆ, ನಾನು ಅಲ್ಲಿಗೆ ಹೋಗ್ತೀನಿ. ಅವ್ರು ಏನಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಸೇರ್ಕೋಬೇಕು. ಓಕೆ ಬಾಯ್ ಫ್ರೆಂಡ್. ಬಾಯ್ ಪುಟ, ಟೇಕ್ ಕೇರ್. ಗುಡ್ ನೈಟ್ ಫ್ರೆಂಡ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಸುಬು ಬಾ. ನನ್ನ ಫೈಲ್ಸ್ ಎಲ್ಲ ರೆಡಿ ಮಾಡಕ್ಕೆ ಹೇಳಿದ್ರಲ್ಲ, ರೆಡಿ ಮಾಡಿದ್ದೀನಿ, ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ, ಅದೆಲ್ಲಿ ಇಟ್ಬಿಟ್ಟು ಹೋಗು. ಯಜಮಾನ್ರ ಹತ್ರ ಮಾತಾಡ್ಲಾ? ಸುಬು, ಏನಾದ್ರು ಹೇಳ್ಬೇಕಾ? ಏನಿಲ್ಲ ಯಜಮಾನ್ರೆ, ಫೈಲ್ಸ್ ಇಟ್ಟಿದ್ದೀನಿ ಅಷ್ಟೇ. ಸರಿ. ಸುಬು, ಯಜಮಾನ್ರೆ, ಪ್ರಶಾಂತ್ ಹತ್ರ ಇವತ್ತು ಏನೇನು ಮೀಟಿಂಗ್ಸ್ ಇದೆ ಕೇಳ್ಕೊ. ನೀನೇ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಮೀಟಿಂಗು ಕ್ಯಾನ್ಸಲ್ ಮಾಡಿಬಿಡು. ನಾನು ಇವತ್ತು ಯಾವ ಮೀಟಿಂಗು ಅಟೆಂಡ್ ಮಾಡಲ್ಲ, ಇಲ್ಲೇ ಇರ್ತೀನಿ. ಆಯ್ತು ಯಜಮಾನ್ರೆ. ಮೇಡಮ್, ಏನಾಯ್ತು ಮೇಡಮ್? ಯಾಕೆ ಅಳ್ತಾ ಇದ್ದೀರಾ? ಯಜಮಾನ್ರು ಬೇಜಾರಲ್ಲಿದ್ದಾರೆ. ಬೇಜಾರಾಗುವಂಥದ್ದು ಏನಾಯ್ತು ಮೇಡಮ್?
ನನಗೇನಾದ್ರೆ ನಿನಗೇನು? ಅಷ್ಟಕ್ಕೂ ನಾನು ಯಾಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು? ನೀನೇ ಹೇಳಿದ್ಯಲ್ಲ ನಮ್ಮಿಬ್ರ ಮಧ್ಯೆ ಅಂತರ ಇದೆ ಅಂತ, ಅದು ಹಾಗೆ ಇದ್ಬಿಡ್ಲಿ ಬಿಡು. ಅಯ್ಯೋ ಮೇಡಮ್, ನಾನು ಹೇಳಿದ ತಪ್ಪು ಅಂತ ನನಗೆ ಗೊತ್ತಾಯ್ತು ಮೇಡಮ್. ಖುಷಿನಾಗಿರ್ಲಿ ದುಃಖನಾಗಿರ್ಲಿ ನಾವು ಯಾರಾದ್ರೂ ಹಂಚ್ಕೋತಾ ಇದೀವಿ ಅಂದ್ರೆ ಅವ್ರು ನಮಗೆ ತುಂಬಾ ಹತ್ರ ಇದ್ದಾರೆ ಅಂತ ಅರ್ಥ. ಅಂಥವ್ರ ಮಧ್ಯೆ ಅಂತರ ಇರಲ್ಲ ಮೇಡಮ್, ಇರ್ಲೂಬಾರ್ದು. ಅಯ್ಯೋ ನಾನು ದಡ್ಡನ್ ಥರ ಯೋಚನೆ ಮಾಡ್ಬಿಟ್ಟೆ ಮೇಡಮ್, ದಯವಿಟ್ಟು ಕ್ಷಮಿಸಿ. ನಾನು ಆ ಥರ ಮಾತಾಡಬಾರ್ದಾಗಿತ್ತು. ನೀವಾಗ್ಲಿ ಯಜಮಾನ್ರಾಗ್ಲಿ ಈ ಥರ ನೋವಲ್ಲಿದ್ರೆ ನಂಗೆ ನೋಡೋಕ್ಕಾಗ್ತಿಲ್ಲ ಮೇಡಮ್. ಕಡೆ ಪಕ್ಷ ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ಆದ್ರೂ ನಿಮ್ಮ ನೋವು ಕಮ್ಮಿ ಆಗುತ್ತೆ ಅಂದರೆ ದಯವಿಟ್ಟು ಮಾತಾಡಿ ಮೇಡಮ್. ನಾಳೆ ನಿಮ್ಗೆ ಎಕ್ಸಾಮ್ ಇದೆ, ನೀವು ಈ ಥರ ಅಳ್ತಾ ಇದ್ರೆ ಎಕ್ಸಾಮ್ ಬರೆಯೋಕ್ಕಾಗುತ್ತಾ? ಯಜಮಾನ್ರ ಮನ್ಸಿಗೆ ಹೇಗೆ ಹತ್ರ ಆಗ್ತೀರಾ ಮೇಡಮ್? ಅವ್ರ ಪ್ರೀತಿನ ಹೇಗೆ ಪಡ್ಕೋತೀರಾ? ಮಾತಾಡಿ ಮೇಡಮ್. ಇದು ನೋಡು, ನಾನು ಪುಟ್ಟ ಮಗು ಆಗಿದ್ದಾಗ ಇದು ನಮ್ಮಪ್ಪ ನನಗೋಸ್ಕರ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಇದು ನೋಡು, ಇದ್ರಲ್ಲಿ ಬರ್ತಿರೋ ಒಂದೊಂದು ಪದನು ನಮ್ಮಪ್ಪಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳುತ್ತೆ. ಅಷ್ಟು ಪ್ರೀತಿಸಿದಪ್ಪ ಇದಕ್ಕಿದ್ದಾಗೆ ಇಷ್ಟೊಂದು ದ್ವೇಷ ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಾಯರ್ ಸಾಹೇಬ್ರೆ, ಆದಷ್ಟು ಬೇಗ ಮಾಧವನ ಮನೆಗೆ ಹೋಗಿ ಆ ಹುಡುಗಿನ ಭೇಟಿ ಮಾಡೋಣ. ತಾತ, ಏನಿದೆಲ್ಲ ತಾತ? ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸೋಗ್ಲಾಡಿ, ಅದೊಂದು ದೊಡ್ಡ ಕತೆ. ಈ ವನಜ ಇದ್ದಾಳಲ್ಲ, ವನಜ ಜನಾರ್ದನನ ಹೆಂಡತಿ. ವನಜಳ ತಂದೆ ನಾನು ಬಾಲ್ಯ ಸ್ನೇಹಿತರು. ಈ ವನಜ ಜನಾರ್ದನ್ಗೆ ಒಂದು ಮಗು ಹುಟ್ಟಿತು. ಅದು ತುಂಬಾ ದುರದೃಷ್ಟವಾದ ಮಗು ಅಂತ ಹೇಳಿ ಈ ಜನಾರ್ದನ ಆ ಮಗುನ ಎಲ್ಲೋ ಬಿಟ್ಟು ಬಂದುಬಿಟ್ಟ. ಇವನು ಎಂಥ ಕ್ರಿಮಿ ಅಂತ ಗೊತ್ತಿದ್ದ ನನ್ನ ಸ್ನೇಹಿತ ತನ್ನ ಅಷ್ಟೂ ಆಸ್ತಿನ ಆ ಮಗು ಮತ್ತೆ ಸಿಕ್ಕಿದ್ರೆ ಮಾತ್ರ ಇವರಿಗೆ ಸಿಗತ್ತೆ, ಇಲ್ಲದೆ ಹೋದರೆ ಅಷ್ಟೂನು ಅನಾಥಾಶ್ರಮಕ್ಕೆ ಸೇರುತ್ತೆ ಅಂತ ವಿಲ್ಲು ಬರೆದು ಬಿಟ್ಟು ಹೋದ. ಈಗ ನೋಡಿದ್ರೆ ಜನಾರ್ದನ ಆ ಮಗು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾನ. ಲಾಯರ್ ಸಾಹೇಬ್ರೆ, ನಾವು ಹೋಗಿ ಆ ಮಗುನ ನೋಡ್ಲೇಬೇಕು. ಆದ್ರೆ ಈ ವಿಷಯನ ನೀವ್ಯಾಕೆ ಇಷ್ಟು ದಿನ ಹೇಳಿರ್ಲಿಲ್ಲ? ಇದನ್ನೆಲ್ಲ ರಹಸ್ಯವಾಗೇ ಇಡುವಂಥ ಅವಶ್ಯಕತೆ ಇತ್ತು ಸೋಗಲಾಡಿ. ಆ ಜನಾರ್ದನ ಎಂಥ ಕಳ್ಳ ಅಂತ ನಿನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ. ಒಂದು ವೇಳೆ ಆ ಕಳೆದು ಹೋಗಿರೋ ಮಗು ಸಿಕ್ಕಿ ಅದನ್ನ ಗುರುತಿಸಿದರೆ ಮಾತ್ರ, ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ಆಮೇಲೆ ಆ ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ ಅಂತನ್ನೋ ವಿಷಯ ಏನಾದರೂ ಈ ಜನಾರ್ದನನಿಗೆ ಗೊತ್ತಾಗಿದ್ದಿದ್ರೆ ಅವನು ನನ್ನನ್ನೂ ಬಿಡ್ತಾ ಇರಲಿಲ್ಲ. ಲಾಯರ್ ಸಾಹೇಬ್ರ, ಆದಷ್ಟು ಬೇಗ ಮಾಧವನ್ ಮನೆಗೆ ಹೋಗೋಣ, ಆ ಹುಡುಗಿನ ನೋಡೋಣ. ಜನಾರ್ದನನ್ನು ಅಲ್ಲಿಗೆ ಬರೋದಕ್ಕೆ ಹೇಳಿ ಅವನನ್ನ ಅಲ್ಲೇ ವಿಚಾರಿಸ್ಕೋತೀನಿ. ಮುಂದೇನಾಗುತ್ತೋ ನೋಡೋಣ. ಸರಿ ಸರ್, ನಾನು ಬರ್ತೀನಿ. ಅಲ್ಲ ತಾತ, ಈ ವಿಷಯನೆಲ್ಲ ನೀವು ಜನಾರ್ದನ್ ಅವ್ರ ಮನೆಯಲ್ಲೇ ಮಾತಾಡ್ಬೋದಲ್ವಾ? ಮಾಧವ್ ಮಾವ ಅವ್ರ ಮನೆಯಲ್ಲಿ ಯಾಕೆ ಮಾತಾಡಬೇಕು? ಈಗ ಅವನು ತನ್ನ ಮಗಳನ್ನ ಆ ಮನೆ ಕೊಟ್ಟಿರೋ ತಾನೆ. ಹಾಗಾಗಿ ಜನಾರ್ದನ ಆ ಮನೆಯವರಿಗೆ ಒಂದಲ್ಲ ಒಂದು ರೀತಿ ನಂಬಿಕೆ ದ್ರೋಹ ಮಾಡ್ತಾನೆ ಇರ್ತಾನೆ. ಅಂದ್ರೆ ಇದು ನಿಜಾನ ಸುಳ್ಳ ಅನ್ನೋ ವಿಷಯ ಕೂಡ ಅಲ್ಲೇ ಇತ್ಯರ್ಥ ಆಗ್ಬೇಕಲ್ವಾ? ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.